ಒಂದು ಬೇಡಿಕೆ ಕಂಪ್ಲಿ ನಗರದ ಜನರದ್ದು ಏನಂದರೆ ಮುನ್ಸಿಪಾಲ್ಟಿಗೆ ವರ್ಷಗಟ್ಟಲೆ ತಿರುಗಿದ್ರದರ 2 ವರ್ಷ ತಿರುಗಿದ್ರದರ 4 ವರ್ಷ ತಿರುಗಿ ಫಾರ್ಮ್ ನಂಬರ್ ತೆಗಿಬೇಕಂತ. ಈಗ ಏನೋ ಸ್ವಲ್ಪ ಸುಧಾರಿಸೈತೆ ಅಂತ ಕಾಣ್ತದೆ. ಆದ್ರೂ ಒಳಗೆ ನೀನು ಸರಿ ಮೇನ್ ರಸ್ತೆಗೆ ಹೋದರೆ ಸಿಗದೇ ರೊಕ್ಕ ಕೊಟ್ಟರೆ ಆಗ್ತದೆ ಅಂತಕ್ಕಂಥ ಅಭಿಪ್ರಾಯ ಎಲ್ಲರಿಗೆ ಬಂದಿದೆ. ಅದಕ್ಕೆ ಬಡವರಿಗೆ ಗೋಳಾಡ್ಲಾರ್ದಾಗ ಫಾರ್ಮ್ ನಂಬರ್ 3 ಕೊಡಬೇಕು. ಇಲ್ಲದ ನಮ್ಮ ಸ್ನೇಹಿತರು ಹೇಳಿದಂಗೆ ಮುಂದೆ ನಾವು ಹೋರಾಟ ಮಾಡ್ತೀವಿ. ಇಲ್ಲಿ ಎರಡನೇದು ಏನಪ್ಪ, ಬಸ್ ನಿಲ್ದಾಣದ ಏನಂದರೆ ಬಸ್ ನಿಲ್ದಾಣ ಕಟ್ಟಕ್ಕೆ ರೆಡಿ ಇದ್ದಾರೆ ಜೈನ್ ಸಮಾಜದವರು. ಪರ್ಮಿಷನ್ ಮೀಟಿಂಗ್ನಾಗ ಇಟ್ಟು ಪರ್ಮಿಷನ್ ಕೊಟ್ಟರೆ 4 ವರ್ಷ 5 ವರ್ಷ ಇದೆಂಥ ದುರಂತ ಇದು. ನೀವನ್ನೂ ಕಟ್ಟಂಗಿಲ್ಲ, ಕಟ್ಟೋರಿಗೆ ಪರ್ಮಿಷನ್ ಕೊಡೋಂಗಿಲ್ಲ. ಇದೆಂಥ ದುರಂತ ಇದು ಅರ್ಥ ಆಗಲಿಲ್ಲ ನಿಮಗೆ. ಅದಕ್ಕಾಗಿ ಅದಕ್ಕೆ ನೀವನ್ನ ಕಟ್ಟ್ರಿ, ಇಲ್ಲ ಕಟ್ಟೋರಿಗೆ ಪರ್ಮಿಷನ್ ಕೊಡಿ. ಇದು ನಮ್ಮ ಬೇಡಿಕೆ, ಒತ್ತಾಯ. ನಾನು ಪುರಸಭೆಯಲ್ಲಿ ಮನವಿ ಮಾಡಿಕೊಳ್ಳೋದೇನೆಂದರೆ, ಈಗಾಗಲೇ ತಮಗೆ ತಿಳಿದಂಗೆ ಒಂದೇ ಸರ್ವೆ ನಂಬರ್ಗೆ ಕೆಲವರಿಗೆ ಫಾರಂ ನಂಬರ್ 3 ಕೊಟ್ಟಾರೆ, ಕೆಲವರಿಗೆ ಫಾರಂ ನಂಬರ್ಗೆ ಎಂಡೋಸ್ಮೆಂಟ್ ಕೊಟ್ಟಾರೆ. ಅಂದರೆ ಹೆಂಗಂದರೆ ರೊಕ್ಕ ಕೊಟ್ಟವರಿಗೆ 3 ದಿವಸ ಕೊಡ್ತಾರೆ, ರೊಕ್ಕ ಕೊಡೋದ್ರೆ 3 ವರ್ಷ 3 ತಿಂಗಳು 6 ತಿಂಗಳಾದರೂ ಕೊಡೋದಿಲ್ಲ. ಹಾಗಾಗಿ ನಾವು ಇವತ್ತು ನನ್ನ ಎಲ್ಲ ಮಿತ್ರ ಹಿರಿಯ ಮುಖಂಡರು, ಎಲ್ಲ ಪಕ್ಷಾತೀತ ಮುಖಂಡರ ಜೊತೆಗೆ ಇವತ್ತು ಬಂದು ಕೊನೆಯ ಅವಕಾಶ ಪುರಸಭೆಯಲ್ಲೇ ಮಾಡಿರ್ತೇವೆ. ಅದರಲ್ಲಿ ಏನೇ ತೊಂದರೆ ಆದ್ರೂ ಇನ್ನು ಪುರಸಭೆಯಲ್ಲಿ ಓಡಾಟ ನಡೆದ್ರೆ ಏನಾದರೂ ಇದ್ದರೆ ನಾನು ಕಾಂಟ್ಯಾಕ್ಟ್ ನಂಬರ್ ಒಂದು 2-3 ನಂಬರ್ ಕೊಡ್ತೀನಿ. ಫಸ್ಟ್ ನನ್ನ ನಂಬರ್ ಕೊಡ್ತೀನಿ 9845352881. ನನಗೆ ಕಾಂಟ್ಯಾಕ್ಟ್ ಇದು ಮಾಡೋದು ಆಗಲಿದ್ರೆ ನಾನು ನಮ್ಮ ಸ್ನೇಹಿತರಿಗೆ ಹೇಳ್ತಾ ಅವ್ರು ಯಾರು ಕಾಂಟ್ಯಾಕ್ಟ್ ಮಾಡಿದ್ರು ಬಂದು ಪುರಸಭೆಯಲ್ಲಿ ಅವ್ರು ಕೆಲಸ ಮಾಡಿಕೊಡ್ತಾರೆ. ಆದರೆ ಪುರಸಭೆ ನನಗೆ ಎಚ್ಚರಿಕೆ ಮಾತು ಎಂಬುದು ಅಷ್ಟೇ, ಸಲಹೆ ಎಂಬುದಷ್ಟೇ, ಎಚ್ಚರಿಕೆ ಗಂಟೆ ಕೊಡೋದಷ್ಟೇ, ಮನವಿ ಅಷ್ಟೇ. 4ರಿಂದಲೂ ಹೇಳಿದೆ ಇನ್ನೊಂದು ಸಲ ಜನಗಳಿಗೆ ಅಲದಾಡಿಸೋದನ್ನು ಬಿಡಲೇಬೇಕು. ಬಿಡದಿದ್ದರೆ ಮುಂದಿನ ದಿನಗಳಲ್ಲಿ ಇಡೀ ಪುರಸಭೆ ವ್ಯಾಪ್ತಿ ಬರ್ತಕ್ಕಂಥ ಜನಗಳು ಸಂಘಟನೆಗಳೊಂದಿಗೆ ಹೆಚ್ಚಿನ ಹೋರಾಟ ಮಾಡಿ ಪುರಸಭೆಗೆ ಮುತ್ತಿಗೆ ಹಾಕೋದ್ರ ಜೊತೆ ಬೀಗ ಹಾಕ್ತಂತೇಳಿ ಲಾಸ್ಟ್ ಒಂದು ಎಚ್ಚರಿಕೆಯನ್ನು ಹೇಳಿ ನಾನು 2 ಮಾತು ಮುಗಿಸ್ತಾ ಇದ್ದೀನಿ. ಜೈ